ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 6 ಅಯೋಧ್ಯ ನಗರದ ಜನಗಳ ವರ್ಣನೆ. ಇಂತಹ ಅಯೋಧ್ಯ ಪಟ್ಟಣದಲ್ಲಿದ್ದುಕೊಂಡು ಸಮಸ್ತ ಭೂಮಂಡಲವನ್ನು ಆಳುತ್ತಿದ್ದ ದಶರಥ ಚಕ್ರವರ್ತಿಯು ವೇದಶಾಸ್ತ್ರಗಳನ್ನು ಬಲ್ಲವನು, ಎಲ್ಲ ವಿಚಾರಗಳನ್ನು ತಿಳಿದವನು, ದೂರಾಲೋಚನೆಯುಳ್ಳವನು, ಮಹಾ ತೇಜಸ್ವಿಯು, ಪ್ರಜೆಗಳ ಅನುರಾಗವನ್ನು ಪಡೆದವನು, ಇಕ್ಷ್ವಾಕು ವಂಶದಲ್ಲಿ ಅತಿರಥನು, ಯಜ್ಞ ಯಾಗಾದಿಗಳನ್ನು ನಡೆಸಿದವನು, ಧರ್ಮಪರನು, ಜನರನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರುವವನು, ಮಹರ್ಷಿಗಳಿಗೆ ಸಮಾನನಾಗಿ 3 ಲೋಕಗಳಲ್ಲೂ ಪ್ರಖ್ಯಾತನಾದ ರಾಜರ್ಷಿಯು, ಬಲಶಾಲಿಯು, ಶತ್ರುಗಳನ್ನೆಲ್ಲ ಜಯಿಸಿದವನು, ಸ್ನೇಹಪರನು, ಜಿತೇಂದ್ರಿಯನು, ಧನವನ್ನೂ ಇತರ ವಸ್ತುಗಳನ್ನು ಶೇಖರಿಸಿರುವುದರಲ್ಲಿ ಇಂದ್ರನಿಗೂ ಕುಬೇರನಿಗೂ ಸಮಾನನು. ಹಿಂದೆ ಮನುಚಕ್ರವರ್ತಿಯು ಲೋಕಗಳನ್ನೆಲ್ಲ ಹೇಗೆ ರಕ್ಷಿಸುತ್ತಿದ್ದನೋ ಆ ಪ್ರಕಾರ ದಶರಥನು ರಾಜ್ಯವನ್ನಾಳುತ್ತಿದ್ದನು. ಸತ್ಯಸಂಧನು, ಧರ್ಮಾರ್ಥ ಕಾಮಗಳನ್ನು ಅನುಸರಿಸುತ್ತಿರುವವನೂ ಆದ ದಶರಥ ರಾಜನಿಂದ ಪಾಲಿತವಾದ ಆ ಪಟ್ಟಣವು ಇಂದ್ರನಿಂದ ಪಾಲಿತವಾದ ಅಮರಾವತಿಯಂತೆ ಕಾಣುತ್ತಿತ್ತು. ಆ ಪಟ್ಟಣದಲ್ಲಿ ಸಂತೋಷಯುಕ್ತರು, ಧರ್ಮಾತ್ಮರು, ಒಳ್ಳೆಯ ಶಾಸ್ತ್ರಜ್ಞಾನ ಉಳ್ಳವರೂ ಆದ ಮನುಜ ಶ್ರೇಷ್ಠರು ತಮ್ಮ ತಮ್ಮ ಧನಗಳಿಂದಲೇ ತೃಪ್ತರಾಗಿ ದುರಾಶೆಯಿಲ್ಲದೆ ಸತ್ಯಸಂಧತೆಯಿಂದ ಕೂಡಿರುತ್ತಿದ್ದರು. ಆ ಪಟ್ಟಣದಲ್ಲಿ ಹಸು, ಕುದುರೆ, ಧನಧಾನ್ಯಗಳನ್ನು ಸಮೃದ್ಧಿಯಾಗಿ ಹೊಂದಿದವರೇ ಹೊರತು ಅಲ್ಪಧನವುಳ್ಳ ಕುಟುಂಬಿಗಳು ಯಾರೂ ಇರಲಿಲ್ಲ. ಬಹುಕಾಮಿಯೇ ಆಗಲಿ, ಜಿಪುಣನೇ ಆಗಲಿ, ಕ್ರೂರಾತ್ಮನೇ ಆಗಲಿ, ವಿದ್ಯಾರಹಿತನೇ ಆಗಲಿ, ನಾಸ್ತಿಕನೇ ಆಗಲಿ ಅಯೋಧ್ಯೆಯಲ್ಲಿ ಕಾಣಬರುತ್ತಿರಲಿಲ್ಲ. ಗಂಡಸರು, ಹೆಂಗಸರು, ಧರ್ಮಶೀಲರು, ಜಿತೇಂದ್ರಿಯರು ಆಗಿ ಸದಾಚಾರ ನಡತೆಗಳುಳ್ಳ ಕುಲದಲ್ಲಿ ಜನಿಸಿದವರಾಗಿ ಮಹರ್ಷಿಗಳಂತೆ ಶುದ್ಧರಾಗಿರುತ್ತಿದ್ದರು. ಕರ್ಣಾಭರಣಗಳಿಲ್ಲದವರು, ಕಿರೀಟವಿಲ್ಲದವರು, ಕಂಠಾಹಾರಗಳಿಲ್ಲದವರು, ಅಭ್ಯಂಗನ ಸ್ನಾನಾದಿಗಳನ್ನು ಮಾಡದ, ಚಂದನಾದಿ ಸುಗಂಧಗಳಿಂದ ಲೇಪಿತವಾದ ಶರೀರವಿಲ್ಲದ ಅಲ್ಪ ಭೋಗಿಗಳು ಯಾರೂ ಇರಲಿಲ್ಲ. ಎಲ್ಲರೂ ಮೃಷ್ಟಾನ್ನ ಸೇವಿಸುವವರು, ಎಲ್ಲರೂ ದಾನಿಗಳು, ಸರ್ವಾಭರಣ ಭೂಷಿತರು. ಹೀಗಿದ್ದರೂ ಎಲ್ಲರೂ ಜಿತೇಂದ್ರಿಯರು. ಅಗ್ನಿಹೋತ್ರಗಳನ್ನು ನಿತ್ಯವೂ ನಡೆಸದವರಾಗಲಿ, ಯಜ್ಞಗಳನ್ನು ಮಾಡದವರಾಗಲಿ ಯಾರೂ ಅಲ್ಲಿ ಇರಲಿಲ್ಲ. ನೀಚ ಜನಗಳು, ಕಳ್ಳರು ಇರಲಿಲ್ಲ. ಅನ್ಯರ ಸ್ವತ್ತಿನಲ್ಲಿ ಯಾರೂ ಪ್ರವೇಶ ಮಾಡುತ್ತಿರಲಿಲ್ಲ. ಬ್ರಾಹ್ಮಣರೆಲ್ಲರೂ ಜಿತೇಂದ್ರಿಯರಾಗಿ ಅವರ ಕುಲಕ್ಕೆ ಯೋಗ್ಯವಾದ ಕರ್ಮಗಳಲ್ಲಿ ನಿರತರಾಗಿ ದಾನಶೀಲರು, ಅಧ್ಯಯನಶೀಲರು ಆಗಿದ್ದರು. ನಾಸ್ತಿಕನು, ಸುಳ್ಳು ಹೇಳುವವನು ಇರಲಿಲ್ಲ. ಎಲ್ಲರೂ ಅನೇಕ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವರು. ಅಸೂಯೆ ಪಡತಕ್ಕವನು, ಸಾಮರ್ಥ್ಯವಿಲ್ಲದವನು, ವಿದ್ವಾಂಸನಲ್ಲದವನು ಯಾವನೂ ಆಗ ಇರಲಿಲ್ಲ. ಎಲ್ಲರೂ ವೇದಾಂಗಗಳನ್ನು ಬಲ್ಲವರು, ಎಲ್ಲರೂ ವ್ರತಗಳನ್ನಾಚರಿಸುವವರು, ಸಹಸ್ರಗಟ್ಟಲೆಯಾಗಿ ದಾನ ಮಾಡುವವರು. ದೀನರಾಗಲಿ, ರೋಗಗ್ರಸ್ತರಾಗಲಿ, ಮನೋವ್ಯಾಕುಲತೆಯುಳ್ಳವರಾಗಲಿ ಯಾರೂ ಇರಲಿಲ್ಲ. ಶ್ರೀಮಂತರಲ್ಲದ, ಸೌಂದರ್ಯವಿಲ್ಲದ, ರಾಜಭಕ್ತಿ ಇಲ್ಲದ ಯಾವ ಸ್ತ್ರೀ ಪುರುಷರನ್ನು ಅಯೋಧ್ಯೆಯಲ್ಲಿ ನೋಡಲು ಸಾಧ್ಯವಿರಲಿಲ್ಲ. 4 ವರ್ಣದವರು ದೇವತೆಗಳನ್ನು, ಅತಿಥಿಗಳನ್ನು ಪೂಜಿಸುತ್ತಾ ಕೃತಜ್ಞರು, ದಾನಿಗಳು ಆಗಿ ಶೌರ್ಯ ಪರಾಕ್ರಮಗಳಿಂದ ಕೂಡಿದ್ದರು. ಜನಗಳೆಲ್ಲರೂ ದೀರ್ಘಾಯುಷ್ಮಂತರಾಗಿ ಹೆಂಡತಿಯೊಡನೆ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬಾಳುತ್ತಾ ಧರ್ಮವನ್ನು, ಸತ್ಯವನ್ನು ಆಶ್ರಯಿಸಿದ್ದರು. ಕ್ಷತ್ರಿಯರು ಬ್ರಾಹ್ಮಣರನ್ನು, ವೈಶ್ಯರು ಕ್ಷತ್ರಿಯನನ್ನು ಅನುವರ್ತಿಸುತ್ತಿದ್ದರು. ಶೂದ್ರರು ತಮ್ಮ ಧರ್ಮದಲ್ಲಿ ನಿರತರಾಗಿ ಮೊದಲನೆಯ 3 ವರ್ಣದ ಜನರನ್ನು ಉಪಚರಿಸುತ್ತಿದ್ದರು. ಪೂರ್ವಕಾಲದ ಧೀಮಂತನಾದ ಮನುಚಕ್ರವರ್ತಿಯ ತರದಲ್ಲಿ ಇಕ್ಷ್ವಾಕುನಾಥನಾದ ದಶರಥನು ಆ ಪಟ್ಟಣವನ್ನು ಚೆನ್ನಾಗಿ ರಕ್ಷಿಸುತ್ತಿದ್ದನು. ಅಗ್ನಿಗೆ ಸಮಾನರಾದ ವರ್ಚಸ್ವಿಗಳು, ಯುದ್ಧ ವಿದ್ಯಾವಿಶಾರದರೂ ಆದ ಕಪಟವಿಲ್ಲದ ಯೋಧರು ಗುಹೆಯಲ್ಲಿ ಅಡಗಿರುವ ಸಿಂಹಗಳಂತೆ ಆ ಪಟ್ಟಣದಲ್ಲಿದ್ದುಕೊಂಡು ಕಾಂಬೋಜ, ಬಾಹ್ಲಿಕ, ವನಾಯು, ನದಿಭೂಮಿ, ಪಂಜಾಬ್ ಈ ದೇಶಗಳಲ್ಲಿ ಹುಟ್ಟಿದ ಉತ್ತಮವಾದ ಕುದುರೆಗಳು, ವಿಂಧ್ಯ ಪರ್ವತ ಪ್ರದೇಶಗಳಲ್ಲೂ ಹಿಮವತ್ ಪರ್ವತ ಪ್ರದೇಶಗಳಲ್ಲೂ ಹುಟ್ಟಿದ ಬಲಶಾಲಿಗಳಾದ ದೊಡ್ಡ ಮದಗಜಗಳು, ಐರಾವತ, ಮಹಾಪದ್ಮ, ಅಂಜನ, ವಾಮನ ಎಂಬ ದಿಗ್ಗಜಗಳ ವಂಶೋತ್ಪನ್ನಗಳಾದ ಆನೆಗಳು, ಭದ್ರ, ಮಂದ್ರ, ಮೃಗ ಎಂಬ ಜಾತಿಯ ಆನೆಗಳು, ಅವುಗಳ ಸಂಯೋಗದಿಂದ ಉತ್ಪನ್ನವಾದ ಭದ್ರಮಂದ್ರ, ಭದ್ರಮೃಗ, ಮೃಗಮಂದ್ರ, ಭದ್ರಮಂದ್ರ ಮೃಗ ಎಂಬ ಸಂಕೀರ್ಣ ಕುಲದ ಆನೆಗಳು ಆ ಪಟ್ಟಣದಲ್ಲಿ ಹೇರಳವಾಗಿದ್ದವು. ದಶರಥನು ಯಾವ ಪಟ್ಟಣದಲ್ಲಿ ವಾಸ ಮಾಡುತ್ತಾ ಇಡೀ ಭೂಮಂಡಲವನ್ನೇ ಆಳುತ್ತಿದ್ದನೋ ಅಂತಹ ಅಯೋಧ್ಯ ನಗರವು 2 ಯೋಜನ ದೂರದಾಚೆಯಿಂದ ಪ್ರಕಾಶಿಸುತ್ತಿತ್ತು ಮತ್ತು ಹೆಸರಿಗೆ ಅನ್ವರ್ಥವಾಗುವಂತೆ ಇತರರಿಂದ ವಶಪಡಿಸಿಕೊಳ್ಳಲು ಅಸಾಧ್ಯವಾಗಿದ್ದಿತು.
ನಕ್ಷತ್ರಗಳ ಕಾಂತಿಯನ್ನು ಚಂದ್ರನು ಹೋಗಲಾಡಿಸುವಂತೆ ಶತ್ರು ರಾಜರನ್ನೆಲ್ಲ ಸದೆಬಡಿದು ಮಹಾ ತೇಜಸ್ವಿಯೂ ಮಹಾತ್ಮನೂ ಆದ ದಶರಥ ರಾಜನು ಆ ಪಟ್ಟಣವನ್ನು ಪಾಲಿಸುತ್ತಿದ್ದನು. ಈ ಪ್ರಕಾರ ದೇವೇಂದ್ರನಿಗೆ ಸದೃಶ್ಯನಾಗಿ ಆ ರಾಜನು ದೊಡ್ಡ ಹೊರಬಾಗಿಲುಗಳಿಂದಲೂ ಸುಂದರವಾದ ಮನೆಗಳಿಂದಲೂ ಕೂಡಿ ಅಯೋಧ್ಯೆ ಎಂಬ ಹೆಸರಿಗೆ ತಕ್ಕಂತೆ ಶತ್ರುಗಳನ್ನು ಪ್ರವೇಶಿಸಲು ಅಸಾಧ್ಯವಾಗಿದ್ದ ಮಂಗಳಕರವೂ ಜನಭರಿತವೂ ಆದ ಆ ಪಟ್ಟಣವನ್ನು ಪಾಲಿಸುತ್ತಿದ್ದನು.